ದೇವರ ವಾಕ್ಯದಲ್ಲಿ ನಾವು ಗಮನಿಸಿ ನೋಡುವಾಗ ಕರ್ತನಾಂತ ಯೇಸು ಕ್ರಿಸ್ತನು ಇಡೀ ತುವತೈರ ಸಭೆಯನ್ನು ಆತನು ದಂಡಿಸ್ತಿಲ್ಲ ಅಥವಾ ಅದಕ್ಕೆ ಶಿಕ್ಷೆ ವಿಧಿಸ್ತಿಲ್ಲ ಅಥವಾ ಅದನ್ನ ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಇಲ್ಲಿ ನಾವು ಗಮನಿಸಿ ನೋಡುವಾಗ ತುವತೈರದಲ್ಲಿ ಇರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆ ಎಂದು ಇರುವ ಸೈತಾನ್ನಿಂದ ಪ್ರೇರಿತವಾದ, ಇಲ್ಲಿ ನಾವು ಗಮನಿಸಬೇಕಾಗಿರೋದು ಸಭೆಯಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನು ತನ್ನ ಬಹಳ ಅದ್ಭುತವಾದಂತ ಏನು ಕಣ್ಣು ದೃಷ್ಟಿ ಎಂಥದ್ದು ಎಂಬುದು ನಾವು ನೋಡುವಾಗ, ಬೆಂಕಿಯ ಉರಿಯಂತಿರುವ ಕಣ್ಣುಗಳಿಂದ ನೋಡುವ ದೇವರಿಗೆ ಯಾರು, ಹೇಗೆ, ಏನು ಎಂಬುದು ಅರ್ಥ ಆಗುತ್ತದೆ. ಯಜಬೇಲನನ್ನ ಮತ್ತು ಯಜಬೇಲನ ಮಕ್ಕಳು ಎಂಬುದಾಗಿ ಹೇಳುವಾಗ ಹಿಂಬಾಲಕರು, ಆಕೆಯನ್ನು ಹಿಂಬಾಲಿಸುವವರು. ಚೆನ್ನಾಗಿ ಗಮನಿಸಿ, ಇದು ಯಾವುದೇ ಒಬ್ಬ ಸ್ತ್ರೀಯ ಕುರಿತು ಅಲ್ಲ, ಆದರೆ ವಿಶ್ವಾಸಿಗಳಾದ ನಮಗೆ ಯಾವಾಗಲೂ 3 ವಿಷಯಗಳು ಚೆನ್ನಾಗಿ ಗೊತ್ತಿರಬೇಕು. ಈ ಜಗತ್ತಿನಲ್ಲಿ ದೇವರು, ಆತನು ಮಹಾಶಕ್ತಿ, ಗಾಡ್ ಈಸ್ ಆಲ್ ಮೈಟಿ, ಆತನು ಸರ್ವಾಧಿಕಾರಿ ಎಂಬುದನ್ನ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ ನಾವು 8ನೇ ವಚನದಲ್ಲಿ ನಾವು ಕಾಣ್ತೇವೆ. ಅಂದರೆ ಆತನು ಭೂತ ಭವಿಷ್ಯತ್ ಕಾಲದಲ್ಲಿ ಇರುವಾತನು ಸರ್ವಶಕ್ತನು. ಆತನು ಎಷ್ಟು ಸರ್ವಶಕ್ತನು ಎಂಬುದನ್ನ ನಾವು ಮತ್ತೊಮ್ಮೆ ಧ್ಯಾನಿಸೋಣ. ಆದರೆ ಆ ಮಹಾಶಕ್ತಿ, ಆ ದೈವ ಶಕ್ತಿ ಪ್ರಪಂಚವನ್ನ ನಡೆಸ್ತಾ ಇದೆ. ಕೀರ್ತನೆಗಳಲ್ಲಿ ಒಂದು ಕಡೆ ಭಕ್ತನ ಹೇಳುತ್ತಾನೆ, ಅದನ್ನು ನಾವು ನಂತರ ಧ್ಯಾನಿಸಬಹುದು. ಹಗಲು ರಾತ್ರಿಗೆ, ರಾತ್ರಿ ಹಗಲಿಗೆ ಮಾತನಾಡ್ಕೊಳ್ತವಂತೆ. ಈ ಸೃಷ್ಟಿಯ ಈ ಎಲ್ಲ ಚಕ್ರಗಳು, ಚಲನವಲನ, ಈ ನಕ್ಷತ್ರಗಳು, ಈ ಕಾಂತಿ, ಇದು ಎಲ್ಲವನ್ನು ಕೂಡ ನಾವು ಗಮನಿಸಿ ದೃಷ್ಟಿಸಿ ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ದೇವರು ಮಹಾಶಕ್ತಿ, ಆತನು ತನ್ನ ಸ್ವಾಧೀನದಲ್ಲಿ, ತನ್ನ ಹತೋಟಿಯಲ್ಲಿ ಎಲ್ಲವನ್ನ ದೃಷ್ಟಿಸ್ತಾ ನಡೆಸುವ ದೇವರು, ಆತನು ಮಹಾಶಕ್ತಿ. ಎರಡನೇದು ಸೈತಾನನು, ಪಿಶಾಚನು, ಅವನಿಗೆ ಮತ್ತೊಂದು ಹೆಸರು ದುಷ್ಟಶಕ್ತಿ. ಅವನಿಗೂ ಕೂಡ ಶಕ್ತಿ ಇದೆ, ಅವನು ಕೂಡ ದುಷ್ಟನು, ಅವನು ಪಿಶಾಚನು, ಅವನು ಸುಳ್ಳುಗಾರನು, ಮತ್ತು ಆತನಿಗೆ ಅನೇಕ ಹೆಸರುಗಳು ಉಂಟು. ನಾವು ಎಂಜಲಾಲಜಿಯಲ್ಲಿ ಸಾಕಷ್ಟು ಅಧ್ಯಯನ ಮಾಡಿದ್ದೀವಿ ಸೈತಾನನ ಕುರಿತು, ಆತನ ದೂತರುಗಳನ್ನು ಕುರಿತು, ಮತ್ತು ನಾನು ಆ ವಿಷಯಕ್ಕೆ ಹೋಗುವುದಿಲ್ಲ. ಮೂರನೇದಾಗಿ ಮಾನವನು ಅಲ್ಪಶಕ್ತಿ. ಯಾಕೆ ಮನುಷ್ಯ ಅಲ್ಪಶಕ್ತಿ ಅಂದ್ರೆ, ಈ ಲೋಕದಲ್ಲಿ ಜೀವಿಸುವಾಗ ನಾವು ದೇವರ ಆತ್ಮನ ವಶದಲ್ಲಿದ್ದು, ಯೋಹಾನನು ಪತ್ಮೋಸ್ ದ್ವೀಪದಲ್ಲಿದ್ದಾಗ ದೇವರಾತ್ಮನ ವಶದಲ್ಲಿರುವುದರಿಂದ ಆತನಿಗೆ ದೈವಿಕ ಮರ್ಮಗಳು, ದೇವರಾತ್ಮನ ನಡೆಸುವಿಕೆ ಸಿಕ್ತು. ಹಾಗಾಗಿ ಪ್ರಿಯರೇ, ನಾವು ಯಾವಾಗಲೂ ಕೂಡ ದೇವರ ಆತ್ಮನ ವಶದಲ್ಲಿರುವುದಾದರೆ ದೇವರ ಆತ್ಮನ ಶಕ್ತಿಯಿಂದ ನಡೆಸಲ್ಪಡ್ತೇವೆ. ದುರಾತ್ಮನ ವಶದಲ್ಲಿದ್ದರೆ ದುರಾತ್ಮನ ಸಂಗತಿಗಳು ನಮ್ಮ ಒಳಗಡೆ ಬರ್ತವೆ. ಆ ದುರಾತ್ಮನ ಕಾರ್ಯಗಳು ಆ ಹೃದಯದಿಂದ ಹೊರ ಹೊಮ್ಮಿ ಬಂದು ಕಾರ್ಯಗಳು ಹಾಗೆ ಆಗ್ತಾ ಇರ್ತವೆ. ಆದ್ದರಿಂದ ಗ್ರೀಕ್ ಭಾಷೆಯಲ್ಲಿ ಒಂದು ಪದವನ್ನು ನಾವು ಕಾಣ್ತೇವೆ. ಮೂಲ ಗ್ರೀಕ್ ಭಾಷೆಯಲ್ಲಿ ಈ ಪದ ಏನು ನಾವು ಧ್ಯಾನಿಸುವಂತ ಪದ ಏನಿದೆ, ಇದು ಅಗಾಧ ಬೋಧೆ ಅನ್ನುವುದನ್ನ ಇದರ ಬಗ್ಗೆ ಧ್ಯಾನ ಮಾಡಿದಾಗ ಟಬೌಟಿಯಾ ಟೌ ಸೆಟಾನಿಯಾ ಅಂತ, ಟಬೌಟಿಯಾ ಟೌ ಸೆಟಾನಿಯಾ ಅಂದರೆ ಡೀಪರ್ ಮೋಸ್ಟ್ ಸ್ಯಾಟನ್ ಸ್ಟ್ರಾಟಜೀಸ್, ಬಹಳ ನಿಗೂಢವಾಗಿ, ಬಹಳ ಗೂಢವಾಗಿ, ಅಂದರೆ ಬಹಳ ಏನೋ ಒಂದು ನಿಗೂಢತೆಯಿಂದ ಸೈತಾನನು ತನ್ನ ಕಾರ್ಯಗಳನ್ನ ಈ ಭೂಮಿ ಮೇಲೆ ಮಾಡೋನಾಗಿರ್ತಾನೆ. ಆ ರೀತಿ ಅವನು ಬೋಧನೆ ಮಾಡೋನಾಗಿರ್ತಾನೆ. ಆದ್ದರಿಂದ ಇವತ್ತು ನಾವು ಲೋಕದಲ್ಲಿ, ಈ ಭೂಮಿಯ ಮೇಲೆ ಸೈತಾನನ ತಂತ್ರಗಳು, ಆದಿಕಾಂಡದಲ್ಲಿ
ಹವ್ವಳನ್ನ ಮೋಸಗೊಳಿಸಿರುವಂತ ಸರ್ಪವು ಹೇಗೆ ಕುಯುಕ್ತಿಯಿಂದ ಹವ್ವಳನ್ನು ಮೋಸಗೊಳಿಸಿದೋ ಅದನ್ನು ಹೊರತುಪಡಿಸಿದ ನಂತರ ಹೊಸ ಒಡಂಬಡಿಕೆಯಲ್ಲಿ ಈ ವಾಕ್ಯಕ್ಕೆ ಮಾತ್ರ, ಈ ಪದಕ್ಕೆ ಮಾತ್ರ ನಾನು ಸೀಮಿತಗೊಳಿಸಿಕೊಂಡು ಈ ದುಷ್ಟಶಕ್ತಿಯ ಕಾರ್ಯಕಲಾಪಗಳೇನು ವಿಶ್ವಾಸಿಗಳ ಜೀವಿತದಲ್ಲಿ, ಕ್ರಿಸ್ತ ನಂಬಿಕೆಯಲ್ಲಿ ಬರುವವರ ಜೀವಿತದಲ್ಲಿ, ಕ್ರಿಸ್ತ ನಂಬಿಕೆಗೆ ಬರಲು ಯತ್ನಿಸ್ತಿರುವಂತ ಅವರ ಜೀವಿತದಲ್ಲಿ ಸೈತಾನನು ಮಾಡುವಂತ ಕಾರ್ಯಗಳು ಏನೇನು ಇರ್ತವೆ. ಕೆಲವರು ತುಂಬಾ ಒಳ್ಳೆ ನಂಬಿಕೆ ಇಡ್ತಾರೆ, ಯೇಸು ಸ್ವಾಮಿಯನ್ನ ಅನುಸರಿಸಿ ಹೋಗುವಂತವ್ರು ಇರ್ತಾರೆ. ಅವರಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ, ಅಪಾಯ, ಅಪಘಾತ ಇಂಥದ್ದು ಸಂಭವಿಸ್ತದೆ. ಯಾಕಂದ್ರೆ ಆ ಬಲಹೀನತೆ ಮೂಲಕವಾಗಿ ನಂಬಿಕೆಯನ್ನು ಕುಗ್ಗಿಸಬೇಕೆಂಬುದು ಸೈತಾನನ ಒಂದು ತಂತ್ರವಾಗಿರ್ತದೆ. ಕೆಲವರಿಗೆ ಆರ್ಥಿಕ ನಷ್ಟವನ್ನುಂಟು ಮಾಡ್ತದೆ. ಯಾಕಂದ್ರೆ ಅದರ ಮೂಲಕವಾಗಿ ಆದರೂ ನಿನ್ನ ದೇವರನ್ನು ಬಿಡು ಎಂಬುದಾಗಿ ಯೋಬನ ಪತ್ನಿ ಹೇಳಿದ್ದ ಹಾಗೆ ಆ ರೀತಿಯಾಗಿರುವಂತ ಕೆಲವು ಸಂಗತಿಗಳು ಆಗ್ತಿರ್ತವೆ. ಆದ್ರಿಂದ ಪೌಲನು ನಮಗೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 2ನೇ ವಚನದ ಒಂದು ಮಾತು ಹೇಳ್ತಾನೆ, ನೀವು ಸೈತಾನನ ತಂತ್ರೋಪಾಯಗಳನ್ನು ಅರಿತಿರಬೇಕು. ಯಾವುದೇ ಇಲ್ಲಿ ಅಗಾಧ ಬೋಧೆ ಎಂದು ಹೇಳಲ್ಪಟ್ಟಿದೆ. ನೀವು ಅರ್ಥೈಸಿಕೊಳ್ತಿರುವುದಾಗಿ ನಾನು ನೆನೆಸ್ತೇನೆ. ಈ ಅಗಾಧ ಬೋಧೆಯ ಈ ಕೆಲವು 10 ಸಂಗತಿಗಳು ನಾವು ಧ್ಯಾನಿಸಕ್ಕೆ ಪ್ರಯತ್ನ ಮಾಡುವಾಗ ದಯಮಾಡಿ ನೋಡ್ರಿ, 2ನೇ ಅಧ್ಯಾಯ 11ನೇ ವಚನ. ಅವನು ವಂಚಿಸುವವನು ನಷ್ಟಪಡಿಸುವವನು ಆಗಿದ್ದಾನೆ. ದಯಮಾಡಿ ಓದಿ 2ನೇ ಕೊರಿಂಥ 2ನೇ ಅಧ್ಯಾಯ 11ನೇ ವಚನ. ಸೈತಾನನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲ. ಹೌದು, ಆ ಮೇಲಿನ ಕಾಂಟೆಕ್ಸ್ಟ್ ನೋಡಿದಾಗ ಪೌಲನು ಒಂದು ಮಾತು ಹೇಳ್ತಾ, ಯಾರೋ ಒಬ್ಬ ಸಹೋದರನ ವಿಷಯದಲ್ಲಿ ಅವನನ್ನ ನೀವು ಅಲ್ಲಿಗೆ ಕ್ಷಮಿಸಿ ಬಿಟ್ಟು ಬಿಡಿ, ಯಾಕಂದ್ರೆ ಇನ್ನು ಹೆಚ್ಚಾಗಿ ಆ ರೀತಿ ಮುಂದುವರುವುದಾದರೆ ಒಂದು ವೇಳೆ ನಷ್ಟಪಡಿಸಬಹುದು. ಕೆಲವು ಆತ್ಮಗಳು ನಷ್ಟ ಹೋಗ್ತಾರೆ, ಕೆಲವು ಜನರು ಹಿಂಜಾರಿ ಹೋಗ್ತಾರೆ. ಯಾವ್ಯಾವ ಕಾರಣಗಳಿಗೂ ಅವರಲ್ಲಿ ಸೈತಾನನು ಕಾರ್ಯ ಮಾಡಿ ವಂಚಿಸುತ್ತಾನೆ ಮತ್ತು ನಷ್ಟಪಡಿಸುತ್ತಾನೆ ಎಂಬುದನ್ನು ಸ್ಪಷ್ಟಪಡಿಸ್ತಾನೆ ಅಪೊಸ್ತಲನಾದ ಪೌಲನು 2ನೇ ಕೊರಿಂಥ 2ನೇ ಅಧ್ಯಾಯ 11ನೇ ವಚನದಲ್ಲಿ. ಕರ್ತನಲ್ಲಿ ಪ್ರಿಯರೇ, ದುಷ್ಟನು, ಸೈತಾನನು, ಅಪವಾದಿ ಮಾಡುವಂತ ಕಾರ್ಯಗಳು ನಾವು ತಿಳಿದಾಗ ನಾವು ತಕ್ಷಣ ನಾವು ಅಲ್ಪಶಕ್ತಿಯವು ಅಂತ ತಿಳಿದು ದುಷ್ಟಶಕ್ತಿಯ ಪ್ರಭಾವ ಬೀರುವಾಗ ದೈವಶಕ್ತಿಯ ಕಡೆಗೆ ವಾಲಬೇಕು, ಪ್ರಾರ್ಥನೆಗೆ ಮಾರು ಹೋಗಬೇಕು, ಪ್ರೇಯರ್ ರಿಕ್ವೆಸ್ಟ್ಸ್ ಹೇಳಬೇಕು. ಯಾಕೆ ನಮ್ಮ ಸಹೋದರರ ಸಭೆಗಳಲ್ಲಿ ಬೆಳಗಿನ ಜಾವ ಪ್ರಾರ್ಥನೆಗಳಿರ್ತವೆ, ಕೆಲವು ಜೂಮ್ ಆಪ್ಸ್ ನಲ್ಲಿ ಇರ್ತವೆ, ಕೆಲವರು ಸಭೆಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂಬುದಾಗಿ ಹೇಳುವಾಗ, ನೀವು ಚೆನ್ನಾಗಿ ಬೋಧನೆ ಮಾಡಿ ಸೈತಾನ ಬೇಡ ಅನ್ನಲ್ಲ, ಅಥವಾ ನೀವು ಚೆನ್ನಾಗಿ ಒಂದು ವೇಳೆ ನೀವು ಅದ್ಭುತಗಳನ್ನು ಮಾಡಿ ಸೈತಾನನ ಬೇಡ ಅನ್ನಲ್ಲ, ನೀವು ಚೆನ್ನಾಗಿ ಆಶ್ಚರ್ಯಕ್ರಿಯೆಗಳನ್ನು ಮಾಡಿ ಅವನು ಬೇಡವೆನ್ನಲ್ಲ. ಆದ್ರೆ ಒಬ್ಬ ವಿಶ್ವಾಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾಗ ಅವನಿಗೆ ಬಂಧನ ಆಗ್ತದೆ, ಅವನಿಗೆ ದಿಗ್ಬಂಧನ ಆಗ್ತದೆ, ಆ ಪ್ರಾರ್ಥನೆಗೆ ಅಡ್ಡಿಗಳನ್ನು ತರುವಂತನಾಗಿರ್ತಾನೆ. ಹಾಗೆ ಕರ್ತನಲ್ಲಿ ಪ್ರಿಯರೇ, 2ನೇ ಅಂಶಕ್ಕೆ ಮುಂದಕ್ಕೆ ಹೋಗೋಣ. ಸೈತಾನನ ಅವನು ಮಾಡುವಂತಹ ಮತ್ತೊಂದು ಕುಹಕ ಕಾರ್ಯ ಏನೆಂಬುದು ನೋಡುವಾಗ ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9ರಿಂದ 10 ವಚನಗಳನ್ನ ಓದಬೇಕಂತ ನಾನು ಕೇಳ್ಕೊಳ್ತೇನೆ. ಪ್ರಕಟಣೆ ಗ್ರಂಥ 12 9ರಿಂದ 10. ಭೂಲೋಕದವರೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು, ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು.
ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಾವು ಎರಡು ಸಂಗತಿಗಳನ್ನ ಧ್ಯಾನಿಸಬೇಕು. ಮೊದಲನೇದೇನು ನೋಡುವಾಗ ಪಿಶಾಚನಂತಲೂ ಘಟಸರ್ಪ ಅಂತಲೂ ಅವನ ಗುಣ, ವಾಟ್ ಈಸ್ ದ ಕ್ವಾಲಿಟಿ ಆಫ್ ಸೇಟನ್? ಅವನ ಗುಣ ಏನೆಂದ್ರೆ ಸಹೋದರರ ಮೇಲೆ ದೂರು ಹೇಳುವುದು. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ನಾಶವಾಗುತ್ತಾ ಬಂದದ್ದು ದೂರು ಹೇಳುವ ಸ್ವಭಾವ. ಎರಡನೇದು ದಂಗೆ ಹೇಳುವ ಸ್ವಭಾವ. ಅವರು ದೂರು ಹೇಳುತ್ತಿರುವಂತವ್ರು ಆಗಿದ್ದರು. ಇದು ಯಾರಿಂದ ಪ್ರೇರಿತವಾದ ದುರ್ಬೋಧನೆ? ಶೈತಾನನಿಂದ ಪ್ರೇರಿತವಾದ ದುರ್ಬೋಧನೆ. ಅಭಿಷಿಕ್ತನನ್ನು ನಾನು ಮುಟ್ಟುವುದಿಲ್ಲ ಎಂಬುದಾಗಿ ದಾವೀದನು ಹೇಳುತ್ತಾನೆ. ಸೌಲನಿಂದ ಬಹಳಷ್ಟು ಕಷ್ಟವನ್ನ, ನೋವನ್ನ ದಾವೀದನು ಪಡೆದು ಅದುಲ್ಲಾಮ್ ಗವಿಯಲ್ಲಿ ಹೋಗಿ ಆ ಗುಹೆಯಲ್ಲಿ ಅಡಗಿಕೊಂಡು ಏನೆಲ್ಲ ಕಷ್ಟಗಳನ್ನು ಪಟ್ಟಾಗ್ಯೂ ಕೂಡ ಸೌಲನ ಆ ಮೇಲಂಗಿಯ ಸ್ವಲ್ಪವನ್ನು ಮಾತ್ರ ಅವನು ಕತ್ತರಿಸಿಕೊಳ್ತಾನೆ. ಆದ್ರೆ ಸೌಲನನ್ನ ಆತನು ಏನು ಹಾನಿ ಮಾಡಲ್ಲ. ಯಾಕಂದ್ರೆ ದಾವೀದನು ದೇವರ ಹೃದಯಕ್ಕೆ ಒಪ್ಪುವಂತ ಮನುಷ್ಯನಾಗಿದ್ದನು. ಪ್ರಿಯರೇ, when we see the things, satanic qualities ನಮ್ಮಲ್ಲಿ ಇಂಬೈಬ್ ಆಗೋದಕ್ಕೆ, ಸೆಟಾನಿಕ್ ಕ್ವಾಲಿಟೀಸ್ ನಮ್ಮಲ್ಲಿ ಕ್ರೀಪಿನ್ ಆಗೋದಕ್ಕೆ, ನಮ್ಮೊಳಗೆ ಪ್ರವೇಶ ಆಗೋದಕ್ಕೆ